ಹಾಯ್ ಫ್ರೆಂಡ್ಸ್, ಈ ದಿನ ನಾವು ದಾಸವಾಳದ ಗಿಡದ ಬಗ್ಗೆ ಅದರಲ್ಲಿ ಹೂವು ಬಿಡ್ತಾರಲ್ವಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿಲ್ಲಿ ಹೂವನ್ನು ಬಿಟ್ಟಿದೆ. ಇದು ಪಿಂಕ್ ಕಲರ್ ದಾಸವಾಳದ ಹೂವು. ಇದು ಒಂದು ಸ್ವಲ್ಪ ಯೆಲ್ಲೋ ಕಲರ್ ಆಗಿಬಿಟ್ಟಿತ್ತು ಎಲೆಗಳು. ನೋಡಿ, ಇನ್ನೂ ಒಂದೊಂದು ಯೆಲ್ಲೋ ಕಲರ್ ಇದೆ. ಫುಲ್ಲು ಯೆಲ್ಲೋ ಕಲರ್ ಆಗಿಬಿಟ್ಟು ಒಣಗೋಗ್ಬಿಟ್ಟಿತ್ತು. ಹೂವನೇ ಬಿಡ್ತಾ ಇರಲಿಲ್ಲ. ಎಷ್ಟೊಂದು ದಿನ ಹೋಗಿತ್ತು ಹೂವು ಬಿಡ್ತಿರಂಗೆ. ಮತ್ತು ಏನು ಮಾಡೋದು ಅಂತ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿದೆ. ಆವಾಗ ಅವರು ಯಾರು ಒಂದು ವೀಡಿಯೋದಲ್ಲಿ ನೋಡಿದೆ, ಈರುಳ್ಳಿ ಸಿಪ್ಪೆ ಮತ್ತು ಕಟ್ ಮಾಡಿ ಹಚ್ಚಿದ್ದಾದ್ಮೇಲೆ ವೇಸ್ಟ್ ಎಸಿತೀವಲ್ಲ ನಿಂಬೆಹಣ್ಣು, ಆ ಪೀಸುಗಳು ಫ್ರೆಂಡ್ಸ್. ನೋಡಿ, ಅಲ್ಲಿ ಈರುಳ್ಳಿ ಹೊಟ್ಟೆಲ್ಲ ಇದೆ ಮತ್ತು ನಿಂಬೆಹಣ್ಣು ಸಹ ಅಲ್ಲಿದೆ. ಅದನ್ನು ಇದರ ಬುಡಕ್ಕೆ ಹಾಕಿದಾಗ ಅದು ಚೆನ್ನಾಗಿ ಹೂವು ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಬಟ್ ಬಿಡುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ತಡಿ ನೋಡೋಣ ಅಂತ ನಾನು ಅದೇ ಥರನೇ ಅದನ್ನೇ ಫಾಲೋ ಮಾಡಿದ್ದೆ. ಮತ್ತು ಅಕ್ಕಿ ತೊಳೆದಿರೋ ಅಂಥ ಒಂದು ನೀರು ಮತ್ತು ತರಕಾರಿಗಳು ಎಲ್ಲ ವೇಸ್ಟ್ ಇರುತ್ತಲ್ವ ಫ್ರೆಂಡ್ಸ್, ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ತರಕಾರಿ ವೇಸ್ಟ್ ಇರುತ್ತಲ್ವ, ಅದನ್ನು ತಂದು ನಾನು ಇಲ್ಲಿ ಎಲ್ಲ ಹಾಕಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿದ್ಮೇಲೆ ಈ ಗಿಡ ನೋಡಿ ಯೆಲ್ಲೋ ಕಲರ್ ಇದ್ದಂಥದ್ದು ಗ್ರೀನ್ ಕಲರ್ಗೆ ಟರ್ನ್ ಆಗಿದೆ ಮತ್ತು ಮೊಗ್ಗುಗಳು ಸಹ ಹಾಕಿದೆ. ಅದೇ ಥರನೇ ಹೂವು ಕೂಡ ಬಿಡ್ತಾಯಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ವಿಷಯನ ನಿಮಗೂ ತಿಳಿಸೋಣ ಅಂತ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.